ಬೆಂಗಳೂರಿನಲ್ಲಿ ವಿಐಪಿ ಸಂಸ್ಕೃತಿಯಿಂದ ಜನರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ರಾಜ್ಯಪಾಲರ ಸಂಚಾರಕ್ಕಾಗಿ 30 ನಿಮಿಷಗಳ ಕಾಲ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಹಳೆ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಸಂಚಾರ ಸ್ಥಗಿತವಾಗಿದೆ. ರಸ್ತೆ ಬಂದ್ನಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಗರ್ಭಿಣಿಯನ್ನ ಆಸ್ಪತ್ರೆಗೆ ಕರೆದೊಯ್ತಾ ಇದ್ದಂತಹ ವ್ಯಕ್ತಿ ಲಾಕ್ ಆಗಿದ್ದಾರೆ. ತುರ್ತು ಎಮರ್ಜೆನ್ಸಿಯಲ್ಲೂ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಸೂಕ್ಷ್ಮ ರಸ್ತೆಗಳಲ್ಲಿ ಸಂಚಾರ ನಿರ್ಬಂಧ ವಿರುದ್ಧ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ರಸ್ತೆ ಮಧ್ಯೆ ಕುಳಿತುಕೊಂಡು ಆಕ್ರೋಶವನ್ನ ಹೊರಹಾಕಿದ್ದಾರೆ ವ್ಯಕ್ತಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಿಐಪಿ ಸಂಸ್ಕೃತಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅಟ್ಟಹಾಸ ಅಂತ ಹೇಳ್ಬೋದು ಇದನ್ನ. ಜನಸಾಮಾನ್ಯರ ಜೀವಕ್ಕೆ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿಯೇ ಹುಟ್ಟುಹಾಕುತ್ತೆ. ರಾಜ್ಯಪಾಲರ ಸಂಚಾರಕ್ಕಾಗಿ 30 ನಿಮಿಷಗಳ ಕಾಲ ಜನಸಾಮಾನ್ಯರು ಪರದಾಡುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಇವರೇ ಪ್ರೋಟೋಕಾಲ್ ಅನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರಲ್ಲ, ಇನ್ನು ಜನಸಾಮಾನ್ಯರು ಯಾಕೆ ಉಲ್ಲಂಘನೆ ಮಾಡಬಾರ್ದು, ಇವ್ರು ತಗೊಂಡ್ಬರುವಂತಹ ರೂಲ್ಸ್ಗಳನ್ನ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಜನಸಾಮಾನ್ಯರ ಮನಸ್ಸಿನಲ್ಲಿ ಮೂಡುತ್ತಲ್ವಾ? ಇದ್ಯಾವುದು ಅವರ ಅರಿವಿಗೆ ಬರೋದಿಲ್ವಾ ಅಂತ ಹೇಳಿ. ಇಷ್ಟೇ ಆಗಿದ್ರೆ ಇದನ್ನ ಕೇವಲ ಟ್ರಾಫಿಕ್ ಸಮಸ್ಯೆ ಅಂತ ನಾವು ಹೇಳ್ಬೋದಾಗಿತ್ತು, ಅಥವಾ ಪ್ರೋಟೋಕಾಲ್ ಉಲ್ಲಂಘನೆ ಅಂತ ಹೇಳ್ಬೋದಾಗಿತ್ತು. ನೋಡಿ, ಗರ್ಭಿಣಿ ಪತ್ನಿಯನ್ನ ತುರ್ತಾಗಿ ಆಸ್ಪತ್ರೆಗೆ ಕರೆದೊಯ್ಯಬೇಕು ಅಂತ ಹೇಳಿ ಅವ್ರು ಕೇಳ್ಕೊಳ್ತಾ ಇದ್ದಾರೆ, ಮನವಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದಾಗ ಮೊದಲು ಜೀವ ಮುಖ್ಯ, ಆನಂತರ ಬೇರೆ ಎಲ್ಲವೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಒಂದು ಜೀವ ಅಲ್ಲ, ಅಲ್ಲಿ ಎರಡೆರಡು ಜೀವ. ಗರ್ಭಿಣಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಮಗುಗೂ ಸಮಸ್ಯೆ ಆಗತ್ತೆ, ತಾಯಿಗೂ ಕೂಡ ಸಮಸ್ಯೆ ಆಗತ್ತೆ. ಇದಕ್ಕೆ ಯಾರು ಹೊಣೆ? ಅಟ್ಲೀಸ್ಟ್ ತುರ್ತು ಸೇವೆಗಾದರೂ ಇವರು ಅನುವು ಮಾಡಿಕೊಡ್ಬೇಕಾಗಿತ್ತಲ್ವ ಅಧಿಕಾರಿಗಳು. ಇದ್ಯಾವುದು ಕೂಡ ಇವರ ಗಮನಕ್ಕೆ ಬರೋದಿಲ್ವಾ ಅಂತ ಹೇಳಿ. ಜನಸಾಮಾನ್ಯರ ಜೀವಕ್ಕಿಂತ ಇವರಿಗೆ ವಿಐಪಿಗಳ ಸಂಚಾರನೇ ಹೆಚ್ಚ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಹಾಗಾಗಿ ನೋಡಿ, ಒಬ್ಬ ವ್ಯಕ್ತಿ ಸೆಂಟ್ರಲ್ಲೇ ಕೂತ್ಕೊಂಡು ನೀವು ಮಾಡ್ತಾ ಇರೋದು ಸರಿ ಇಲ್ಲ, ನಮ್ಮ ತಪ್ಪನ್ನ ನೀವು ಹೇಗೆ ಪ್ರಶ್ನೆ ಮಾಡ್ತಿರೋ ನಿಮ್ಮ ತಪ್ಪನ್ನ ನಾವು ಹಾಗೆ ಪ್ರಶ್ನೆ ಮಾಡ್ಬೋದಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೇರೆ ಕೆಲಸ ಮಾಡ್ಬೇಕಾ? ನೀನು ಹೇಳ್ತೀನಿ ಎದ್ದೇಳ್ತೀರಾ ಇಲ್ಲ? ಈಗ ಎದ್ದೇಳ್ತೀರಾ ಇಲ್ಲ? ಕಂಟ್ರೋಲ್ ವಯಸ್ಸೊಳಗೆ ಕಳಿಸ್ಕೊಡಿ. ಇವನ್ನೆಲ್ಲ ವಿಡಿಯೋ ಮಾಡ್ಕೊ. ಮಾಡ